ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕಾರ್ಗಿಲ್ ವಿಜಯದ ಸ್ಮರಣೆ, ದೇಶವಾಸಿಗಳಿಗೆ ಪ್ರೇರಣೆ. ಎಬಿವಿಪಿ ವತಿಯಿಂದ ದಿನಾಂಕ 26/7/2025 ಗಂಗಾವತಿ ನಗರದಲ್ಲಿ ಪಂಚಿನ ಮೆರವಣಿಗೆ, ಕಾರ್ಗಿಲ್ ವಿಜಯೋತ್ಸವವನ್ನು ನಡೆಸಲಾಯಿತು. ಪ್ರತಿಷ್ಠಿತ ಸ್ಫೂರ್ತಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಹಮ್ಮಿಕೊಂಡಿದ್ದ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಕೀಲರಾದ ನಾಗರಾಜ್ ಎಸ್ ಗುತ್ತೇದಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಕಾರ್ಗಿಲ್ ವಿಜಯ ಭಾರತದ ಶೌರ್ಯ ಪರಾಕ್ರಮದ ಪ್ರತೀಕವಾಗಿದೆ. ಹಲವು ದೇಶಭಕ್ತಿ ವೀರ ಯೋಧರು ತ್ಯಾಗ ಬಲಿದಾನದ ಫಲವಾಗಿದೆ. ಅತಿ ಕಠಿಣವಾದ 1999 ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿರೋಚಿತ ವಿಜಯ ಪಡೆಯಲು ಸಾಧ್ಯವಾಯಿತು ಮತ್ತು ಮುಂದಿನ ತಲೆಮಾರಿಗಾಗಿ ಗೌರವಯುತವಾಗಿ ತಿಳಿಸಬೇಕಾದ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯನದಾಗಿದೆ. ಈ ಕಾರ್ಗಿಲ್ ವಿಜಯ ಭಾರತ ಪ್ರತಿ ದೇಶವಾಸಿಗೆ ಪ್ರೇರಣೆಯನ್ನು ಮತ್ತು ದೇಶ ಪ್ರೇಮವನ್ನು ಹೆಚ್ಚಿಸಿ ಎಂದರೆ ತಪ್ಪಾಗಲಾರದು ಎಂದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರ, ಸೌರಭ್ ಖಾಲಿಯಾ, ವಿವೇಕ ಗುಪ್ತಾ, ಅಮೋಲ್ ಖಾಲಿಯಾ, ಯೋಗೇಂದ್ರ ಸಿಂಗ್ ಯಾದವ್, ಮನೋಜ್ ಕುಮಾರ್ ಪಾಂಡೆ, ರಾಜೇಶ್ ಸಿಂಗ್ ಅಧಿಕಾರಿರಂತಹ ಇನ್ನೂ ಅನೇಕ ದೇಶಭಕ್ತ ವೀರ ಯೋಧರ ಜೀವನ ಮತ್ತು ಸಾಧನೆ ಇಂದಿನ ಯುವ ಜನಾಂಗಕ್ಕೆ ಆದರ್ಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಾಧ್ಯಾಪಕರಾದ ನಟರಾಜ್ ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾದ ಗುರು ಹಾಗೂ ಸಂಸ್ಥೆಯ ಅಸಂಖ್ಯ ವಿದ್ಯಾರ್ಥಿನಿಯರು ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಉದಯ್, ಶ್ರೀಧರ್, ಗುರು, ವಿನಯ್, ರಾಹುಲ್, ಮಧು ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಭಾರತೀಯ ಯೋಧರು ಬೆಟ್ಟವನ್ನು ಹತ್ತಕ್ಕಂತ ಸಂದರ್ಭದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜೀವಗಳು ಭಾರತೀಯ ಯೋಧರು ಕಳ್ಕೊತಾರ. ಈ ಭಾರತ ಕಾರ್ಗಿಲ್ ವಿಜಯೋತ್ಸವ ಮಾಡೋದ್ರ ಮುಖಾಂತರ ನಾವೇನ್ ಹೇಳಕ್ ಇಷ್ಟಪಡ್ತೀನಿ, ಅಲ್ಲಿ ಜೀವನ ಕಳೆದುಕೊಂಡಿರ್ತಕ್ಕಂಥ ವೀರ ಮರಣ ಹೊಂದಿರತಕ್ಕಂತ ಯೋಧರುಗಳಿಗೆ ಮೊದಲು ಶ್ರದ್ಧಾಂಜಲಿ ಸಲ್ಲಿಸುದ್ರ ಮುಖಾಂತರ ಸುಮಾರಷ್ಟು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಭಾಗಿಯಾಗಿ ನಾವಿಲ್ಲೇ ಗಂಗಾವತಿಯಲ್ಲಿ ಕೂಡ ಒಬ್ಬ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಬ್ಬ ಯೋಧರನ್ನು ಕೂಡ ಕಂಡೆ. ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ನಡಿಲಿಕ್ಕೆ ಆಗಲ್ಲ ಅಂತ ತಿಳಿದ ಸಂದರ್ಭದಲ್ಲಿ ನಾವು ಯುವಕರು ಮಾಡೋಣ ಅಂತ ನಿರ್ಧಾರ ಆಯ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಬೆಳಗ್ಗೆ ತಾನೇ ಸ್ಫೂರ್ತಿ ಕಾಲೇಜಿನಲ್ಲಿ ಸುಮಾರು 500 ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತದ. ನಂತರ 12 ಗಂಟೆ ನಂತರ ಕಿಷ್ಕಿಂಧ ಕಾಲೇಜಲ್ಲಿ ಸುಮಾರು 800 ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತದ. ಸಂಜೆ 5 ಗಂಟೆ ನಂತರ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಗಂಗಾವತಿಯಲ್ಲಿ ಸುಮಾರು 4ನೇ ಕಾರ್ಯಕ್ರಮ ಇದಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಯಾವುದೇ ಕಾರಣಕ್ಕೂ ದುಶ್ಚಟದಲ್ಲಿ ಭಾಗಿಯಾಗಬಾರ್ದು, ವಿದ್ಯಾರ್ಥಿಗಳು ಮತ್ತೊಂದು ಮಗದಲ್ಲಿ ಡೈವರ್ಟ್ ಆಗಬಾರ್ದು, ವಿದ್ಯಾರ್ಥಿಗಳು ಒಬ್ಬ ದೇಶಭಕ್ತ ವಿದ್ಯಾರ್ಥಿ ಆಗ್ಬೇಕನ್ನೋದು ನಮ್ಮ ಒಂದು ಕಲ್ಪನೆ. ರಾಷ್ಟ್ರ ಪುನರ್ ನಿರ್ಮಾಣದ ಇದರಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಬೇಕಂತೇಳಿ ನನ್ನ ಕೋರಿಕೆ ಆಗ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಾಷ್ಟ್ರ ಪುನರ್ ನಿರ್ಮಾಣದಲ್ಲಿ ಕೈ ಜೋಡಿಸಬೇಕು. ಕೇವಲ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು ಮಗದೊಬ್ಬ ರಾಷ್ಟ್ರಭಕ್ತ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಯುವಕರಲ್ಲಿ, ಪ್ರತಿಯೊಬ್ಬ ಭಾರತೀಯರಲ್ಲಿ ನಾನೊಬ್ಬ ಭಾರತೀಯ ಹೆಮ್ಮೆಯ ಭಾರತೀಯ ಎಂಬ ಒಂದು ಮನೋಭಾವನೆ ಬರ್ಬೇಕು. ಅಂದಾಗ ಮಾತ್ರ ರಾಷ್ಟ್ರ ವಿಶ್ವಗುರು ಭಾರತ ಆಗ್ತದೆ. 2047ರಲ್ಲಿ ಭಾರತ ವಿಶ್ವಗುರು ಭಾರತ ಆಗೋದು ಖಚಿತ. ಯಾವುದೇ ನುಸುಳುಕೋರರು ಮತ್ತೊಂದು ಮಗದೊಂದು ದೇಶ ಪಾಪಿ ಪಾಕಿಸ್ತಾನ ಈ ಪಹಲ್ಗಾಮು ಮತ್ತೊಂದು ಮಗದೊಂದು ದಾಳಿ ಮಾಡೋದ್ರ ಮುಖಾಂತರ ಕಾಲನ್ನ ಹಿಂದೆಳಿಲಿಕ್ಕೆ ಸಾಧ್ಯ ಇಲ್ಲ. ಭಾರತ ವಿಶ್ವಗುರು ಭಾರತ ಆಗೋದು ಖಚಿತ. ಪಾಪಿ ಪಾಕಿಸ್ತಾನ ಕಾಲ ಎಳೆಯೋದು ನಿಶ್ಚಿತ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಕುದಿಯದ ರಕ್ತವೇ ಎಲ್ಲ, ಕುದಿಯದ ರಕ್ತವೇ ಎಲ್ಲ, ಕುದಿಯದ ರಕ್ತವೇ ಎಲ್ಲ, ಕುದಿಯದ ರಕ್ತವೇ ಎಲ್ಲ, ಮಿಡಿಯದ ಹೃದಯವೇ ಎಲ್ಲ, ಮಿಡಿಯದ ಹೃದಯವೇ ಎಲ್ಲ, ಮಿಡಿಯದ ಹೃದಯವೇ ಎಲ್ಲ, ಮಿಡಿಯದ ಹೃದಯವೇ ಎಲ್ಲ. ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು, ದೇಶಕ್ಕಾಗಿ ಬಾಳದ ಬದುಕು. ಬದುಕವೇ ಅಲ್ಲ ನರಕವದು, ಬದುಕೇ ಅಲ್ಲ ನರಕವದು, ಬದುಕವೇ ಅಲ್ಲ ನರಕವದು, ಬದುಕೇ ಅಲ್ಲ ನರಕವದು. ಬಲೋ ಭಾರತ್ ಮಾತಾ ಕಿ ಜೈ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ ಜೈ ಭಾರತ್ ಬಿವಿಪಿ, ಜೈ ಜೈ ಎಬಿವಿಪಿ, ಜೈ 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 ಎಬಿವಿಪಿ, ಜೈ 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 ಎಬಿವಿಪಿ. ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.